ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಗ್ರೇಸ್ ವೇಸ್ಟ್ ಚಾನೆಲ್. ನಾನು ಇವಾಗ ಸ್ಪ್ರಿಂಗ್ ಆನಿಯನ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಮಾರ್ಕೆಟಲ್ಲಿ ಇವಾಗ ಸೀಸನ್ ಇದು, ಎಲ್ಲ ಕಡೆಯೂ ಸಿಗುತ್ತೆ. ನೋಡೋಣ, ಸ್ಪ್ರಿಂಗ್ ಆನಿಯನ್ 2 ಕಟ್ ತೊಗೊಂಡು ಬಂದಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸಾಂಬಾರು ಮಾಡ್ತೀನಿ. ತುಂಬ ಚೆನ್ನಾಗಿದೆ ಮತ್ತು ಫ್ರೆಶ್ ಆಗಿದೆ. ನೋಡಿ, ಈ ಥರ ಹೂವು ಎಲ್ಲ ಇದೆ ಅಲ್ವಾ, ಈ ಹೂವಲ್ಲೂ ಕೂಡ ನಾನು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ನಾನು 1 ಕಪ್ಪಷ್ಟು ಕಡಲೆಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು. ಈ ಸ್ಪ್ರಿಂಗ್ ಆನಿಯನ್ನು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಕ್ಕಂತೇಳಿದರೆ ಆ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನು ನಾವು ತಿನ್ನಬೇಕು. ಇದರಿಂದ ನಮಗೆ ಬೇಕಾದಂಥ ಪ್ರೋಟೀನ್ ಎಲ್ಲ ಸಿಗುತ್ತೆ, ಅದಕ್ಕೆ ಫೈಬರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆಯಾ ಟೈಮಲ್ಲಿ ಸಿಗೋದನ್ನು ಈ ರೀತಿ ಏನಾದರೂ ಒಂದು ಐಟಮ್ ಮಾಡಿಬಿಟ್ಟು ನಾವು ತಿನ್ನಬೇಕು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಇದು ಕಡಲೆಕಾಳು ಜೊತೆನೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಜೊತೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಕೆಲವರು ಫ್ರೈಡ್ ರೈಸ್ಗೆಲ್ಲ ಹಾಕ್ತಾರೆ. ಮತ್ತು ಏನಾದರೂ ಚಾಟ್ಸ್ ಏನಾದರೂ ಮಾಡೋದಾದ್ರೂ ಕೂಡ ಅದಕ್ಕೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ನೋಡೋಣ, ಅದರದ್ದೆಲ್ಲ ಲೈಟಾಗಿ ಸ್ವಲ್ಪ ಸಾಂಬಾರು ಥರ ಗೊಜ್ಜು ಮಾಡ್ತೀನಿ. ಅದು ಮುದ್ದೆಗಿರ್ಬೋದು, ಮತ್ತು ರೈಸ್ಗೆ, ಮತ್ತು ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಕಡಲೆಕಾಳೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು. ಈಗ ಮುಗಿತೂರ್ತು. ಈಗ ನೆಕ್ಸ್ಟ್ ನಾನು 1/4 ಕಪ್ಪಷ್ಟು ನಾನು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮರೆಳ್ಳು ಅಂತೇಳ್ಬಿಟ್ಟು ಹೇಳ್ತೀವಲ್ವ, ಅದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಸ್ಪೆಷಲ್ ಡಿಶ್, ಇದು ಚೆನ್ನಾಗಿರುತ್ತೆ ಮಾತ್ರ. ಈ ಸ್ಪ್ರಿಂಗ್ ಆನಿಯನ್ ಸೀಸನಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಟೇಸ್ಟು, ಈ ಎಳ್ಳನ್ನು ಹಾಕಿದರೆ ಅಡುಗೆ ಟೇಸ್ಟಾಗಿರುತ್ತೆ. ಯಾವ ಅಡುಗೆಗೆ ಹಾಕಿದ್ರೂ ಕೂಡ ಸ್ವಲ್ಪ ಟೇಸ್ಟ್, ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸ್ವಲ್ಪ ಪಟ್ 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 ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಈಗ ಇದು ಕೂಡ ರೆಡಿ ಆಯಿತು, ಹುರಿದಾಯಿತು. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಈರುಳ್ಳಿ, ಹಾಗೆಯೇ 7 ಪೀಸ್ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದೀವಿ, ಮಸಾಲೆ ರೆಡಿಯಾಗಿದೆ. ಇದಕ್ಕೆ ನಾವು ಯಾವುದೇ ಒಗ್ಗರಣೆನ ಹಾಕೋಂಗಿಲ್ಲ. ಇದು ಒಗ್ಗರಣೆ ಹಾಕಿದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾವು ಇದೇ ರೀತಿ ಮಾಡಬೇಕು. ಇವಾಗ ನಾನು ಮಸಾಲೆಗೆ ಆ ಹುರಿದಿದ್ದು ಎಳ್ಳನ್ನು ಕೂಡ ಹಾಕ್ಕೊಂಡು ಅದನ್ನು ಒಂದು ರೌಂಡ್ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಸಾಲೆ ಎಲ್ಲ ರೆಡಿ ಇದೆ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಒಂದು ಬಾಣಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ 3 ಟೊಮೆಟೊನ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಈಗ ಇದಕ್ಕೆ ಮಸಾಲೆ ಜೊತೆ 1 ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಹಾಗೆ ಮಿಕ್ಸಿ ತೊಳೆದಿದ್ದು ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂತೇಳಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಡಿಮೆ ಬೇಕಂತೇಳಿದರೆ ಕಡಿಮೆ ಆ್ಯಡ್ ಮಾಡ್ಕೋಬೋದು. ಈಗ ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಗೊಜ್ಜು ಥರನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಆ ಥರ ನಾವು ಆವಾಗ ಸ್ವಲ್ಪ ಈ ಥರ ನಾವು ತಿರುಗಿಸ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಬೆಂದಾಗಿದೆ. ನಾವು ಹುರಿದಿಟ್ಟಿರುವಂಥ ಕಡಲೆಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಳು ಒಂದು 2ರಿಂದ 3 ನಿಮಿಷ ಇದರಲ್ಲಿ ಇವಾಗ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿ ಮತ್ತು ಸ್ವಲ್ಪ ಖಾರವಾಗಿ, ಇದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಊಟ ಮಾಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಮುದ್ದೆನೇ ಮಾಡೋದು, ಯಾಕೆಂದರೆ ಮುದ್ದೆಗೆ ತುಂಬ ಸೂಪರ್ ಮ್ಯಾಚಿಂಗ್ ಇದು. ಈಗ ಮಸಾಲೆ ಎಲ್ಲ ಕುದೀತಾ ಇದೆ, ಕಾಳಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡ್ದಿದೆ ಅಲ್ವಾ. ಈಗ ನಾವು ಕಟ್ ಮಾಡಿ ಇಟ್ಟಿರುವಂತಹ ಆ ಸ್ಪ್ರಿಂಗ್ ಆನಿಯನ್ನ, ಈರುಳ್ಳಿ ಹೂವನ್ನ ಹಾಕ್ಕೊಳ್ಳೋಣ. ಇವಾಗ ಈ ಹೂವನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಹೂವನ್ನ ಕಟ್ ಮಾಡಿ ಎಸ್ದು ಬಿಡ್ತಾರೆ, ಆದರೆ ಅದು ತುಂಬ ಒಳ್ಳೆಯದು, ಹಾಕ್ಕೋಬೇಕು. ಅದನ್ನು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಹೂವು ಹಾಕ್ಬಿಟ್ಟು ನಾವು ಜಾಸ್ತಿ ಬೇಯಿಸಬಾರ್ದು. ಒಂದು ನಿಮಿಷ ಹಿಂಗೆ ಬೇಯಿಸಿದರೆ ಸಾಕು ಅಷ್ಟೇ. ಯಾಕೆ ಅಂತ ಹೇಳಿದರೆ ಅದು ಆವಿಯಲ್ಲೇ ಬೆಂದೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಾಕ್ಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಒಂದು ಸಲ ನಾವು ಸ್ಟವ್ನ ಆಫ್ ಮಾಡಿಬಿಡೋಣ. ಈಗ ಆಲ್ಮೋಸ್ಟ್ ಇದು ರೆಡಿ ಆಯಿತು. ಇನ್ನೊಂದು 5 ನಿಮಿಷ ನೋಡೋ ಅಷ್ಟೊತ್ತಿಗೆ ಸಾಂಬಾರು ಫುಲ್ ರೆಡಿಯಾಗಿರುತ್ತೆ. ಇದು ನೀರಿನ ಅಂಶ ಸ್ವಲ್ಪ ಇರುತ್ತೆ ಅದರಲ್ಲಿ, ಅದು ನೀರಿನ ಅಂಶ ಕೂಡ ಬಿಡುತ್ತೆ. ನೋಡಿ, ಅದ್ಭುತವಾದಂತಹ ರುಚಿಯಾಗಿರುವಂತಹ ಈರುಳ್ಳಿ ಹೂವಿನ ಗೊಜ್ಜು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ಡಿಫ್ರೆಂಟ್ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಈಗ ತುಂಬ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಮುದ್ದೆ ಜೊತೆ ಊಟ ಮಾಡೋಣ. ನೀವು ಮಾಡ್ಕೊಂಡು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.